ಹಾಯ್ ಫ್ರೆಂಡ್ಸ್, ಲಕ್ಷ್ಮಿ ಟಿಫನ್ ರೂಮ್. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ಅವರು ತುಂಬ ಬೇಜಾರಿಂದ ಅಜ್ಜಿ ಜೊತೆ ಅಜ್ಜಯ್ಯನ ಬಗ್ಗೆ ಕಂಪ್ಲೇಂಟ್ ಹೇಳ್ತಿದ್ದಾರೆ. ಅಜ್ಜಯ್ಯ ಮಾಡ್ತಿರೋದು ನೋಡಿ ನಂಗೆ ತುಂಬ ಭಯ ಆಗ್ತಿದೆ. ಅಜ್ಜಯ್ಯ ಹೇಳೋ ಮಾತುಗಳು ನನಗೆ ತುಂಬ ಭಯ ಪಡಿಸ್ತಿದೆ. ಅಜ್ಜಯ್ಯನ ಕಂಡ್ರೆ ಟೋಟಲಾಗಿ ನಂಗೆ ಭಯ. ಮೊದಲೇ ಗೊತ್ತಿದ್ದರೆ ನಾನು ಈ ಮದುವೆಗೆ ಒಪ್ಕೊತಿರ್ಕಿಲ್ಲ. ಈ ಮನೆ ವಾತಾವರಣ ನೋಡಿ ನನಗೆ ಒಂಥರ ಭಯ ಆಗುತ್ತೆ. ಅಜ್ಜಯ್ಯನ ಮಾತು ಕಟ್ಟುರಾಗಿರ್ಬೋದು, ಆದರೆ ಮೃದು ಸ್ವಭಾವದವರು. ಅವ್ರ ಬಗ್ಗೆ ನಿನಗೆ ಅರ್ಥ ಆಗುತ್ತೆ. ಅವ್ರಿಗೆ ಇಷ್ಟವಾಗಿದ್ದು ಕೆಲಸ ಮಾಡು. ನೀನು ಅವ್ರನ್ನ ಮನಸ್ಸು ಗೆದ್ದೇ ಗೆಲ್ತೀಯ. ಅವ್ರಿಗೆ ಅಡುಗೆ ಮಾಡೋದು ಚೆನ್ನಾಗಿ, ಹಾಗೆ ಮನೇನ ನೀಟಾಗಿ ಇಟ್ಕೋದು, ದೇವ್ರ ಸೂತ್ರ ಹೇಳೋದು, ರಂಗೋಲಿ ಹಾಕೋದು, ಇದೆಲ್ಲ ಇಷ್ಟ. ಇದೆಲ್ಲ ಈ ಬುಕ್ಕಲ್ಲಿದೆ. ಸಾಂಬಾರು ಪೌಡ್ರ್ಗಳನ್ನ ಎಷ್ಟೊಂದು ಐಟಮ್ಸ್ನ ಬರೆದಿಟ್ಟಿದ್ದೀನಿ. ಹಾಗೆ ರಂಗೋಲಿ ಡಿಸೈನ್ಸ್ ಎಷ್ಟೊಂದಿದೆ. ಇದನ್ನೆಲ್ಲ ಕಲ್ತ್ಕೊ, ಇದನ್ನು ಮಾಡು. ನೀನು ಅಜ್ಜಯ್ಯನ ಪ್ರೀತಿಗೆ ಪಾತ್ರ ಆಗ್ತೀಯ. ಅಜ್ಜಯ್ಯ ನಿನ್ನ ನೋಡಿ ಖುಷಿ ಪಡ್ತಾರೆ. ಅಜ್ಜಯ್ಯನ ಬಗ್ಗೆ ನಿನಗೆ ಅವಾಗ ಅರ್ಥ ಆಗುತ್ತೆ. ಅವ್ರಿಗೆ ಖುಷಿ ಕೊಡುವಂಥ ಕೆಲಸಗಳನ್ನ ಮಾಡು. ಅವಾಗ ಅಜ್ಜಯ್ಯ ನಿನ್ನೆ ಇಷ್ಟಪಡ್ತಾರೆ ಅಂತ ಹೇಳಿ ಅಜ್ಜಿಯೊಳಗೆ ಬುಕ್ ಕೊಡ್ತಾರೆ. ಈ ಕಡೆ ನನ್ನ ತಂಗಿಗೆ ಏನೇ ಆದರೂ ಕಣ್ಮುಚ್ಚಿ ಮದುವೆ ಆಗ್ತೀನಿ, ಕುರುಡ ಇರಲಿ ಕುಂಟ ಇರಲಿ ಆ ಮನೆಗೆ ಕೊಡಿ. ಆದರೆ ಭಾವ, ನನಗೆ IAS ಮಾಡೋ ಅಂಥ ಅವಕಾಶ ಇರೋ ಮನೆಗೆ ಕೊಡಿ ಅಂತ ಕೇಳಿದ್ಲು ತಾನೇ. ನೀವು ಯಾಕ್ರಿ ಹೀಗೆ ಮಾಡಿದ್ರಿ ಅಂತ ಕೇಳ್ತಾರೆ. ನಂದು ತಪ್ಪಾಗಿದೆ, ಇಲ್ಲ ಅನ್ನಂಗಿಲ್ಲ. ಕುಟುಂಬದಲ್ಲಿ ವರು ಚೆನ್ನಾಗಿರಲಿ ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಆದರೆ ನಾನು ಇವಾಗ ಅಂತ ಹೇಳಿದಾಗ ಶಾಲಿನಿ ಮಾತು ಕೇಳ್ತಾಳೆ. ನನ್ನ ತಂಗಿ ಒಟ್ಟು IAS ಪಾಸ್ ಆಗಲೇಬೇಕು. ಆಗ ಇಲ್ಲಿ ಶ್ರೀಧರ್ ಕೂಡ ಹೇಳ್ತಾರೆ, ನಾನು IAS ಹಾಕಿಗಳನ್ನ 3 ತಿಂಗಳಲ್ಲಿ ಅಲ್ಲಿ ಅಜ್ಜಯ್ಯನಿಗೆ ಒಪ್ಪಿಸ್ತೀನಿ, ಅವಳನ್ನ ಅಲ್ಲಿದ್ದರೆ IAS ಮಾಡಿಸ್ತೀನಿ ಅಂತ ಹೇಳ್ತಾರೆ. ಆಗ ಮಾತು ಕೊಡೋಕ್ಕೆ ಹಿಂಜರಿಬೇಕಾದ್ರೆ ಇಲ್ಲಿ ಅವರು ತಂಗಿ ಹೇಳ್ತಾರೆ, ಭಾವ ಮಾಡಿಸ್ತೀನಿ ಅಂದಾಗ ಮಾತು ಕೊಡೋಕ್ಕೆ ಯಾಕೆ ಹಿಂಜರಿತಿದ್ರ, ಮಾತು ಕೊಡಿ ಅಕ್ಕನಿಗೆ ಅಂತ ಹೇಳ್ತಾರೆ. ನೀನು ಎಲ್ಲದಕ್ಕೂ ಯಾಕೆ ಮಾತು ಕೇಳ್ತಿದ್ದೆ ಆನೆ ಪ್ರಭಾನ್ ಅಂತ. ಇಲ್ಲ ನಂಗೆ ಗೊತ್ತಿಲ್ಲ, ಒಟ್ಟು ವರು IAS ಮಾಡಲೇಬೇಕು. ನೀವು ಹೇಗೆ ಮಾಡ್ತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ವರುನ IAS ಮಾಡಿಸಿ ಅಂತ ಶಾಲಿನಿ ಪ್ರಮಾಣ ತಗೋತಾಳೆ. ಆಯಿತು, ಇನ್ನು 3 ತಿಂಗಳಲ್ಲಿ ವರುಗೆ IAS ಮಾಡೋಕ್ಕೆ ಅವಕಾಶ ಕೊಡಿ ಅಂತ ನಾನೇ ಅಜ್ಜಯ್ಯನ ಕೇಳ್ತೀನಿ ಅಂತ ಇಲ್ಲಿ ಶಾಲಿನಿ ಗಂಡ ಹೇಳ್ತಾರೆ. ಈ ಕಡೆ ಪರಿಮಳ ತುಂಬಾ ಹೊಟ್ಟೆ ಕಿಚ್ಚು. ಇಲ್ಲಿ ಪಂಕಜ ಸಂಧ್ಯೆಗೆ ಹೇಳ್ತಿದ್ದವರು ರೂಮಲ್ಲಿ ಬಾಗಿಲು ಹಾಕೊಂಡು ಕೂತಿದ್ದಾಳೆ. ಅಜ್ಜಯ್ಯ ಬರೋ ಹೊತ್ತಾಯಿತು, ಇನ್ನೂವರೆಗೂ ಆಚೆ ಬರೋಳೆ. ಇರು ಅಜ್ಜಯ್ಯನಿಗೆ ಹೇಳ್ತೀನಿ ಇವಳ ಬಗ್ಗೆ, ಇವಳದು ತುಂಬ ಅತಿ ಆಯಿತು. ಮೊನ್ನೆ ನೋಡಿದ್ರೆ ಹಾಕಿ ಮಾಡಿದ್ಲು, ಇವಾಗ ನೋಡಿದ್ರೆ ರೂಮಲ್ಲಿ ಹಾಕೊಂಡು ಕೂತಿದ್ದಾಳೆ. ಕೆಲಸ ಬೇಡ ಇವಳಿಗೆ, ಮಾಡ್ತೀನಿ ಇರು ಅಜ್ಜಯ್ಯನಿಗೆ ಹೇಳ್ತೀನಿ ಅಂತ ಇಲ್ಲಿ ಸಂಧ್ಯೆ ಹೇಳ್ತಿರ್ತಾರೆ ಪರಿಮಳಿಗೆ. ಆಗ ಇಲ್ಲಿ ಬರ್ತಾರೆ ಸ್ಕಂದನ ತಾಯಿ. ಹೀಗೆಲ್ಲ ಪಾಪ ಹುಡುಗಿಗೆ ಸ್ವಲ್ಪ ನೋಡು, ಮೊನ್ನೆ ಕೈ ಗುಳ್ಳೆ ಮಾಡಿಕೊಳ್ಳು, ಬಟ್ಟೆ ಎಲ್ಲ ಹೋಗೋದು. ಹುಡುಗಿಗೆ ಅಡ್ಜಸ್ಟ್ ಆಗೋಕ್ಕಾದ್ರೂ ಬೇಡವಾ? ನೀವೇ ಈ ಥರ ಮಾಡಿದ್ರೆ ಹೇಗೆ? ಪಾಪ ಆ ಥರ ಮಾಡಬೇಡಿ. ಅವಳೊಂದು ಸ್ವಲ್ಪ ಹೊಂದಾಣಿಕೆ ಆಗುತ್ತೆ. ಈ ಹೊಸ ಮನೆಯಲ್ಲ, ಅಡ್ಜಸ್ಟ್ ಆಗೋಲು ತುಂಬ ಕಷ್ಟ ಆಗ್ತಿರ್ಬೋದು, ತಾನೇ ಅಡ್ಜಸ್ಟ್ ಆಗ್ತಾಳೆ, ಸುಮ್ಮನೆ ಇರು ಅಂತ ಇಲ್ಲಿ ಸಂಧ್ಯಾಗೆ ತಿಳುವಳಿಕೆ ಹೇಳ್ತಾರೆ. ಈ ಕಡೆ ಅಜಯ್ನ ಮಾತು ಹೇಗಾದರೂ ಮಾಡಿ ಗೆಲ್ಲಬೇಕು ಮನಸ್ಸನ್ನು ಅಂತ ರಂಗೋಲಿನ ಪ್ರಾಕ್ಟೀಸ್ ಮಾಡ್ತಿರ್ತಾಳೆ ರೂಮಲ್ಲಿ ಕೂತ್ಕೊಂಡು. ಈಗ ಎಲ್ಲ ರಂಗೋಲಿನ ತೆಗ್ದು ನೋಡ್ತಿರ್ತಾಳೆ, ತೆಗ್ದು ಕಲಿತಿರ್ತಾಳೆ ಇಲ್ಲಿ ವರು. ಅಷ್ಟರಲ್ಲಿ ಇಲ್ಲಿ ಸ್ಕಂದ ಮನೆಯೊಳಗೆ ಬರ್ತಾರೆ. ಸ್ಕಂದ ಬಂದರು ಅಂತ ಇಲ್ಲಿ ಡೋರ್ ತೆಗೆಯಕ್ಕೆ ಹೋಗ್ತಾಳೆ. ಈ ಕಡೆ ಸರಸ್ವತಿನ ತೋರಿಸ್ತಾರೆ. ಸರಸ್ವತಿ ಅಮ್ಮನಿಗೆ, ಅಮ್ಮ ನಿನಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾರೆ. ಏನದು ಸರ್ಪ್ರೈಸು ಅಂತ ಕೇಳ್ತಾರೆ. ರೂಮಲ್ಲಿರೋದು ಒಂದು ಬೀರೋಲಿ ಒಂದೇ ಸಾರಿ ಇರುತ್ತೆ. ಅದು ಪಾಪ ಸರಸ್ವತಿಗೆ ಅವಳು ಗಂಡ ತಂದಿದ್ದಾನೆ ಅಂತ ತಿಳ್ಕೊಂಡು ಇಲ್ಲಿ ಪಾಪ ಮಗು, ಅಪ್ಪ ನಿನಗೆ ಸಾರಿ ತಂದಿದ್ದಾನೆ ಅಮ್ಮ, ಇದು ನೀನು ಇವಾಗಲೇ ಉಟ್ಕೋಬೇಕು, ನೀನು ಇವಾಗಲೇ ಉಟ್ಕೊಂಡು ನಂಗೆ ತೋರಿಸ್ಬೇಕು ಅಂತ ಹೇಳ್ತಾಳೆ. ಇದು ನಿಮ್ಮ ಅಪ್ಪಯ್ಯನೇ ನನಗೆ ಕೊಡಲಿ, ಅವಾಗ ನಾನು ಉಟ್ಕೋತೀನಿ ಅಂತ ಹೇಳಿದ್ರು. ಆ ಮಗು ಕೇಳಲ್ಲ, ಏನೂ ಗೊತ್ತಿಲ್ಲಮ್ಮ, ನೀನೇ ಇವಾಗ ಉಟ್ಕೋಬೇಕು, ನಾನೇ ಹೇಳಿದೆ ಅಮ್ಮನಿಗೆ ಉಟ್ಕೊಳ್ಳೋಕ್ಕೆ ಅಂತ, ನಾನು ಅಪ್ಪನಿಗೆ ಹೇಳ್ತೀನಿ ಉಟ್ಕೊಮ್ಮ ಅಂತ ಹೇಳ್ತಾರೆ. ಅದು ಸರಸ್ವತಿಗೆ ತಂದಿರ್ತಾರ ಅಥವಾ ಅವ್ರ ತಾಯಿಗೆ ತಂದಿರ್ತಾರ ಗೊತ್ತಿಲ್ಲ. ಆದರೆ ಇಲ್ಲಿ ಸರಸ್ವತಿಗೆ ಉಟ್ಕೋ ಅಂತ ಮಗು ಬಲವಂತ ಮಾಡುತ್ತೆ. ಹಾಗಾಗಿ ಉಟ್ಕೊಳ್ಳೋಕೆ ಹೋಗ್ತಾರೆ. ಈ ಕಡೆ ಸ್ಕಂದ ಬಂದು ರೂಮ್ ಡೋರ್ನ ತೆಗಿತಾರೆ. ಎಲ್ಲೂ ಕಾಣೋದಿಲ್ಲ. ಆಚೆ ನೋಡ್ತಾರೆ. ಇಲ್ಲಿ ಅವ್ರ ಗಾಡಿ ಇರುತ್ತಲ್ಲ ಹಿಂದೆ ಮುಂದೆ ಆಗಿರುತ್ತೆ. ಯಾರೋ ಇದನ್ನ ಹಿಂದೆ ಇಟ್ಟಿದ್ದಾರೆ ಅಂದರೆ ಆ ಪ್ರಜ್ವಲ್ ಏನಾದರೂ ಗಾಡಿ ಇದೆ, ಅವನೇನಾದರೂ ಓದಿದ್ರೆ ಅವನಿಗೆ ಸರಿಯಾದ ಒಂದು ಗತಿ ಕಲಿಸ್ತೀನಿ ಅಂತ ಇಲ್ಲಿ ಹೇಳ್ತಾನೆ ಇಲ್ಲಿ ಸ್ಕಂದ. ಆಮೇಲೆ ಒಳಗಡೆ ಬಂದು ಡೋರ್ನ ಇಲ್ಲಿ ತೆಗಿಯಕ್ಕೆ ಹೋಗ್ತಾಳೆ. ಬಂದೆ ಅಂತ ಡೋರ್ನ ತೆಗಿತಾಳೆ. ಆಮೇಲೆ ಊಟ ಮಾಡಿಸ್ತೀನಿ, ನಂದು ಊಟ ಆಯಿತು ಅಂತ ಹೇಳ್ತಾರೆ. ಹಾಗಿದ್ರೆ ಹಾಸಿಗೆ ಮಾಡ್ತೀನಿ ಇರಿ, ಮಲ್ಕೊಳ್ಳೋರಂತೆ, ಫ್ರೆಶ್ ಅಪ್ ಆಗಿ ಬನ್ನಿ ಅಂತ ಹೇಳ್ತಾರೆ. ಇರು ನಾನು ನಿಮ್ಗೇನೋ ಹೇಳಬೇಕು, ಅವ್ರವ್ರು ನಿಂತ್ಕೋರಿ, ನೋಡಿ ಇಲ್ಲಿ ನಾನು ನಿಮ್ಗೆ ಮಲ್ಲಿಗೆ ಹೂ ತಂದಿದ್ದೀನಿ ಅಂತ ಖುಷಿಯಿಂದ ಕೊಡ್ತಾರೆ. ಆ ಮಲ್ಲಿಗೆ ಹೂ ನೋಡಿ ಸ್ಕಂದನ ಹೆಂಡ್ತಿವರು ತುಂಬ ಖುಷಿ ಪಡ್ತಾಳೆ. ಆಗ ಸ್ಕಂದ ಪ್ರೀತಿಯಿಂದ, ಇದು ನಾನೇ ನಿಮಗೆ ಮುಡಿಸ್ಲಾಕಣ್ರಿ ಅಂತ ಕೇಳ್ತಾರೆ. ಹಾಂ ಮುಡಿಸಿ ಅಂತ ಹೇಳ್ತಾರೆ. ಇವರಿಬ್ಬರು ಪ್ರೀತಿನ ಅದ್ಭುತವಾಗಿ ತೋರಿಸಿದ್ದಾರೆ. ಇಲ್ಲಿ ಸ್ಕಂದ ವರುಗೆ ಪ್ರೀತಿಯಿಂದ ಹೂ ಮುಡಿಸ್ತಾರೆ. ಆಗ ಹೂನ ನೋಡಿ ತುಂಬ ಖುಷಿ ಪಡ್ತಾಳೆ ವರು. ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಹಾಗೂ ಪ್ರೊಮೋ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ಮಾತ್ರ ಡೈಲಿ ಅಪ್ಡೇಟ್ಸ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು.